ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಯುದ್ಧ 25ನೇ ದಿನಕ್ಕೆ ಕಾಲಿಟ್ಟಿದೆ. ಸೊಳ್ಳೆ ತರ ಒಡೆದುಳಿಸ್ಬಿಡ್ತೀವಿ ಅಂತ ದಿಮಾಕ್ ಮಾಡ್ಕೊಂಡು ಹೋಗಿತ್ತು ಅಮೆರಿಕ ಮತ್ತು ಇಸ್ರೇಲ್. ಆದ್ರೆ ಈಗಲೂ ಕೂಡ ಇರಾನ್ ಯಾವಾಗ ಇವ್ರು 5 ದಿನ ನಮ್ದು ಕದನ ವಿರಾಮ ಅಂದ್ರು ಆವಾಗ್ಲಿಂದನೇ ಜಾಸ್ತಿ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇರಾನ್ ರಣರಂಗದಿಂದ ಹಿಂದೆ ಸರಿದಿರ. ಇರಾನ್ ಮತ್ತು ಇಸ್ರೇಲ್ ನಡುವೆ ಭೀಕರ ದಾಳಿಗಳು ಆಗ್ತಾನೆ ಇವೆ. ಇಸ್ರೇಲ್ ಮೇಲೆ 24 ಗಂಟೆಯಲ್ಲಿ 7ಕ್ಕೂ ಹೆಚ್ಚು ಕ್ಷಿಪಣಿಗಳ ದಾಳಿ ಮಾಡಿದೆ. ಅದರಲ್ಲೂ ದಾಳಿಗೆ ಬಳಸುವಂತ ಮಿಸೈಲ್ ಮೇಲೆ ಕಾಮಿಡಿ ಮಾಡಿ ಟ್ರಂಪ್ ಫೋಟೋ ಹಾಕಿ ಬೇರೆ ಉಡಾಯಿಸ್ತಾ ಇದ್ದಾರೆ ಇರಾನ್ ಅವರು. ಅಷ್ಟರ ಮಟ್ಟಿಗೆ ಟ್ರಂಪ್ ಕಾಮಿಡಿ ಪೀಸ್ ಆಗಿದ್ದಾರೆ. ಜನವಸತಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಕ್ಲಸ್ಟರ್ ಬಾಂಬ್ ದಾಳಿ ಮಾಡಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ನಲ್ಲಿ 10 ಕಟ್ಟಡಗಳು, 100 ವಾಹನಗಳು ಧ್ವಂಸವಾಗಿದೆ. ಇದರ ನಡುವೆ ನಾವು ನಮ್ಮ ನಷ್ಟಗಳಿಗೆ ಪರಿಹಾರ ಸಿಗೋವರೆಗೂ ಯುದ್ಧದಿಂದ ಹಿಂದೆ ಸರಿಯದೇ ಇಲ್ಲ ಅಂತ ಇರಾನ್ ಹೇಳಿದೆ. ಇರಾನ್ ಮಾತುಕತೆಗೆ ಮುಂದಾಗ್ತಿದ್ದಾರೆ ಅನ್ನೋ ಮಾತಿಗೆ ಕೌಂಟರ್ ಕೊಟ್ಟಿರೋ ಇರಾನ್ ಷರತ್ತುಗಳಿಗೆ ಒಪ್ಪಿಕೊಳ್ಳುವವರೆಗೂ ಯುದ್ಧವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಸ್ತಫಾ ಖಮೇನಿ ಅವರ ಹಿರಿಯ ಮಿಲಿಟರಿ ಸಲಹೆಗಾರ ಮೊಹಸೆನ್ ರೆಜಾಯ್ ಅಮೆರಿಕದ ಸುಳ್ಳುಗಳಿಗೆ ಸರಿಯಾಗಿ ತಿರುಗೇಟು ಕೊಡ್ತಾ ಇದ್ದಾರೆ. ಇನ್ನು ಇರಾನ್ ಮಿಲಿಟರಿ ಸಾಮರ್ಥ್ಯಗಳು ಸಂಪೂರ್ಣ ನಾಶವಾಗಿವೆ ಎಂಬ ಅಮೆರಿಕದ ಹೇಳಿಕೆಯನ್ನ ಸುಳ್ಳು ಅಂತ ಇರಾನ್ ಸಾಬೀತು ಮಾಡಿದೆ. ಶಸ್ತ್ರಾಸ್ತ್ರಗಳಿಂದ ತುಂಬಿದ ವಿಸ್ತಾರವಾದ ಭೂಗತ ಮಿಲಿಟರಿ ಸಂಕೀರ್ಣವನ್ನ ಪ್ರದರ್ಶಿಸುವ ವಿಡಿಯೋವನ್ನ ಇರಾನ್ ಮಾಧ್ಯಮ IRIB ಬಿಡುಗಡೆ ಮಾಡಿದೆ. Be jointly controlled. By who? Maybe me. Maybe me. You want the United States to be Me and the Ayatollah, whoever the Ayatollah is, whoever the next Ayatollah. Look, and there'll also be a form of a very serious form of a regime change. Now, in all fairness, everybody's been killed from the regime. They're really starting off. There's automatically a regime change. But we're dealing with some people that I find to be very reasonable, very solid. The people within know who they are. They're very respected. And maybe one of them will be exactly what we're looking for. Look at Venezuela my whole life. I think this is something that's going to happen. And why wouldn't it happen? So tomorrow morning sometime, their time, we were expected to blow up their largest electric generating plants that cost over $10 billion to build. It's a very good one. There was no dearth of money. And one shot, it's gone. ಸೊ ಇದು ಇಲ್ಲಿಗೆ ಮುಗಿಯಲ್ಲ ಅನ್ಸುತ್ತೆ. ಅಲ್ಲ, ಅವ್ರು ಹೇಳಿದ್ ಕೇಳಿಸ್ಕೊಂಡ್ರ ಸರ್, ಇದು ಹರ್ಮುಜ್ ಜಲಸಂಧಿಯನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಸರ್ ಅಂತ. ಅದಕ್ಕೆ ಮೇ ಬಿ ಮೀ ಅಲ್ಲ, ಹರ್ಮುಜ್ ಜಲಸಂಧಿಯನ್ನ ನಾವು ಓಪನ್ ಮಾಡ್ಬಿಡ್ತೀವಿ, ನಿಮ್ಮ ಹಡಗುಗಳಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿದಂತ ಟ್ರಂಪ್ ಇದ್ದಕ್ಕಿದ್ದಂತೆ ನಿಮ್ಮ ಹಡಗುಗಳಿಗೆಲ್ಲ ನಾವು ರಕ್ಷಣೆ ಕೊಡಕ್ ಆಗೋದಿಲ್ಲ ಅಂತ ಕೈ ಎತ್ತಿದ್ ಮಾರಾಯ. ಸೊ ನಾನು ಮತ್ತೆ ಆಯತುಲ್ಲಾ ಅಂತ. ಯಾರು ಆಯತುಲ್ಲಾ? ಹೊಸ ಆಯತುಲ್ಲಾ ಯಾರು ಆಗ್ತಾರ? ಅವ್ರು ಯಾರು ಅಂದ್ರೆ ಯಾರು ಆಗ್ತಾರ? ಅವ್ರು ಇವ್ರಿಗೆ ಗೊತ್ತಿಲ್ಲ ಯಾರು ಅಂತ. ನಿಜ, ಹೌದು. ರೆಜಿಮ್ ಚೇಂಜ್ ಆದ್ಮೇಲೆ ಆಗ್ತಾರಲ್ಲ ಅವರು ಅಂತ. ಅಂದ್ರೆ ಈಗ ಆಲ್ರೆಡಿ ಇರಾನ್ ಸುಪರ್ದಿಯಲ್ಲೇ ಇದೆ ಅದು. ಮತ್ತೆ ಮೇ ಬಿ ನಾನು ಅಂದ್ರೆ ನೀನ್ ಎಲ್ಲಿದೀಯಾ? ನೀನ್ ಇದ್ದಿದ್ರೆ ಈಗ ಹರ್ಮುಜ್ ಜಲಸಂಧಿ ಯಾಕೆ ಬ್ಲಾಕ್ ಆಗ್ತಾ ಇತ್ತು? ಹೌದಲ್ವಾ? ಏನು ಹುಚ್ಚಾಟನೋ ಏನ್ ಟ್ರಂಪ್. ಆಮೇಲೆ 5 ದಿನ ನಾವು ಕದನ ವಿರಾಮ ಅಂತ ಹೇಳಿದ್ರು. ಅವ್ರ ಮಾತನ್ನ ಇರಾನು ಕೇಳಲಿಲ್ಲ, ಇಸ್ರೇಲು ಕೇಳಲಿಲ್ಲ. ಹೋಗ್ಲಿ, ಇರಾನ್ ಕೇಳಲ್ಲ ಅಂತ ಇಟ್ಕೊಳ್ಳಿ. ನೀವೇನ ಕದನ ವಿರಾಮ ಮಾಡಿದ್ರೆ ನೀವು ಅಂದ್ರೆ ಯಾರು? ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ತಾನೇ ಈ ಕದನ ಮಾಡ್ತಾ ಇರೋದು. ಹಾಗಾದ್ರೆ ಇಸ್ರೇಲ್ಗೂ ಗೊತ್ತಿಲ್ಲ, ತಾಳಮೇಳ ಇಲ್ಲ, ಇಸ್ರೇಲ್ಗೂ ಹೇಳಿಲ್ಲ. ಸುಮ್ನೆ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು 5 ದಿನ ಅಂತ. ಸೊ ಅದ್ರ ಹಿಂದೆನೂ ಸ್ಟ್ರಾಟಜಿ ಇದೆ ಅಂತ ಹೇಳ್ತಾರೆ. ಬಟ್ ಯಾವ ರೀತಿ ಹುಚ್ಚಿನ ತರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಟ್ರಂಪ್ ಅಂತ. ಯಾರ ಜೊತೆ ಮಾತಾಡ್ತಾ ಇದ್ದೀರಿ ಅಂತಂದ್ರೆ ಅಲ್ಲಿ ಯಾರ ಜೊತೆನೂ ಮಾತಾಡಕ್ಕೆ ಯಾರು ಇಲ್ವಲ್ಲ. ಮತ್ತೆ ಯಾರ ಜೊತೆ ಯಾರೋ ಒಬ್ರ ಜೊತೆ ಮಾತಾಡ್ತಾ ಇದ್ದೀವಿ. ಯಾರವ್ರು? ಮುಸ್ತಫಾನ, ಈಗ ಸರ್ವೋಚ್ಚ ನಾಯಕನ ಅಲ್ಲ ಅಂತೆ. ಮತ್ತೆ ಯಾರಂದ್ರೆ ಯಾರ್ದೋ ಒಬ್ರ ಜೊತೆ ಮಾತಾಡ್ತಿದಾರಂತೆ. ಸ್ಪಷ್ಟನೆ ಇಲ್ಲ. ನಾವು ಮಾತಾಡ್ತಾ ಇದೀವಿ ತುಂಬಾ ಚೆನ್ನಾಗಿ. ಅವರು ತುಂಬಾ ಒಳ್ಳೆ ಜನ. 2 ದಿನಗಳಿಂದ ನಾವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ. ಯಾರ ಜೊತೆ ಮಾತಾಡ್ತಾ ಇದ್ದೀರಿ ಗೊತ್ತಿಲ್ಲ. ಯಾರ ಜೊತೆ ನೀವು ಮಾತಾಡ್ತೀರಿ? ಅರಾಕ್ಚಿ ಜೊತೆ ಮಾತಾಡ್ತಾ ಇದ್ದೀರಾ? ಅವ್ರ ಮಾತು ಯಾರು ಕೇಳಲ್ಲ. ಇನ್ನು ಪಜೆಶಿಕಿಯಾನ್, ಆತನಿಗಂತೂ ಪವರೇ ಇಲ್ಲ. ಮುಸ್ತಫಾ ಅಲಿ ಖಮೇನಿ ಆತನ ಜೊತೆ ಮಾತಾಡ್ತಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ. ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಗೊತ್ತಿಲ್ಲ. ಇದು ಒಂದ್ ರೀತಿ ಹುಚ್ಚಾಟದ ಹೇಳಿಕೆ. ಮತ್ತೆ ಆಯ್ತಪ್ಪ, ಈಗ ನೀವು ಇರಾನ್ಗೆ ಹಾಕೋ ಷರತ್ತೇನು? ಈಗ ನಿಮ್ಗೆ ಏನ್ ಬೇಕಾಗಿದೆ?
ಮತ್ತದೇ ಹೇಳೋದು ನ್ಯೂಕ್ಲಿಯರ್ ಬಾಂಬ್ ಮಾಡಬಾರ್ದು, ಈ ಪರಮಾಣು ಪರೀಕ್ಷೆಯನ್ನು ನಿಲ್ಲಿಸಬೇಕು. ಹೌದು. ಅದಕ್ಕೆ ಅಂತಾನೆ ತಾನೇ ಇವು ಯುದ್ಧ ಸಾರಿದ್ದು. ಹಾಗಾದ್ರೆ 23 ದಿನದಲ್ಲಿ ನೀವು ಕಡ್ದು ಕಟ್ಟೆ ಹಾಕಿರೋದು ಏನಂಗಾದ್ರೆ? ಮತ್ತ ಅದೇ ಕಂಡೀಷನ್ಗೋಸ್ಕರ ಯುದ್ಧ ಮಾಡ್ತೀವಿ ಅಂದ್ರೆ 23 ದಿನ ಏನ್ ಮಾಡಿದ್ರಿ? ಎದಕ್ಕೋಸ್ಕರ ಮಾಡಿದ್ರಿ? ಏನ್ ತಡದ್ರಿ? ಹೌದು. ಹೌದಲ್ಲ. ಆಮೇಲೆ ಯಾವಾಗ ಇವರು $10 ಬಿಲಿಯನ್ ಪವರ್ ಪ್ಲಾಂಟ್ ನ ಉಡಾಯಿಸೋದಕ್ಕೆ ನಾವು ರೆಡಿ ಆದ್ವೋ, ಆಗ ದಯವಿಟ್ಟು ಹಾಗೆ ಮಾಡ್ಬೇಡಿ ಅಂತ ಇರಾನ್ ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತು. ಅದಕ್ಕೋಸ್ಕರ ನಾವು ಕದನ ಇರಾನ್ ಹಾಡಾಡಿ ನಗುತ್ತಿದೆ. ಹೌದು. ಸುಳ್ಳು ಹೇಳೋದಕ್ಕೆ ಇತಿಮಿತಿ ಬೇಕು ಅಂತ. ಇವುಗಳಿಗೆ ಕ್ಷಿಪಣಿಗಳಿಗೆ ಈತನ ಫೋಟೋ ಹಾಕಿ ಫುಲ್ ಕಾಮಿಡಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇರಾನ್ ಅವರು. ನಾವ್ ಯಾರ ಜೊತೆನೂ ಮಾತುಕತೆ ಮಾಡ್ತಾ ಇಲ್ಲ, ಅದ್ ಯಾರ ಜೊತೆ ಟ್ರಂಪ್ ಮಾತುಕತೆ ಮಾಡ್ತಾ ಇದಾರೋ ನಮ್ಗೆ ಗೊತ್ತಿಲ್ಲ ಅಂತ. ಅದ್ಯಾರೋ ಇರಾನಿಯನ್ ಪಾರ್ಲಿಮೆಂಟ್ ಸ್ಪೀಕರ್ ತರ ಯಾರೋ ಮೊಹಮ್ಮದ್ ಬಾಗರ್ ಅಂತ, ಆತನ ಜೊತೆ ಮಾತಾಡ್ತಾ ಇದಾರೆ ಅಂತೆ ಇವ್ರು. ಆತನ್ ಏನ್ ಪವರ್ ಇದೆ ಅಂತ. ಆಮೇಲೆ ಇರಾನ್ ನ ಜನ ನೋಡಿ, ಇರಾನ್ ನ ಜನ ಏನ್ ಇವರು $10 ಬಿಲಿಯನ್ ಪವರ್ ಪ್ಲಾಂಟ್ ನ ಉಡಾಯಿಸ್ತೀವಿ ಅಂದ್ರು, ಅಲ್ಲಿ ಮಾನವ ಸರಪಳಿ ಮಾಡಿ ಅವರು ಆಯ್ತು ಮಾಡೋದಿದ್ರೆ ನಮ್ಮ ಮೇಲೆ ಹಾಕಿ ಫಸ್ಟ್ ಬಾಂಬು ಅಂತ ನಿಂತಿದ್ದಾರೆ. ಇವ್ರೇನ್ ಅನ್ಕೊಂಡಿದ್ರು, ಇಲ್ಲ ಅಲ್ಲಿ ಜನ ರೊಚ್ಚಿಗೆದ್ದು ರೆಜಿಮ್ ಚೇಂಜ್ ಮಾಡಿಸ್ಬಿಡ್ತಾರೆ ಅಂತ. ಅಲ್ಲಿ ಜನ ಮುಂದೆ ಬರ್ತಾ ಇಲ್ಲ. ಈಗ ಏನ್ ಮಾಡ್ಬೇಕಂತ ಸ್ವತಃ ಅಮೆರಿಕಾಗೆ ಗೊತ್ತಾಗ್ತಾ ಇಲ್ಲ. ಅದರ್ವೈಸ್ ಏನಾದ್ರೂ ಸೈನಿಕರನ್ನ ದೇಶದೊಳಕ್ಕೆ ಇಳಿಸ್ತಾರ, ಅದಕ್ಕೇನಾದ್ರೂ ಪ್ರಿಪೇರ್ ಆಗ್ತಾ ಇದ್ದಾರಾ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜಾನೋ ಟ್ರಂಪ್ ತರ, ಅದು ಸುಳ್ಳು, ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈಗ ಹಳೆ ಟ್ವೀಟ್ ಗಳು ಏನು ಒಬಾಮಾಗೆ ಸಂಬಂಧಪಟ್ಟಂತೆ ಟ್ರಂಪ್ ಮಾಡಿದ್ರು ಅದೆಲ್ಲ ವೈರಲ್ ಆಗ್ತಾ ಇದೆ. ಏನು ಅಂತಂದ್ರೆ ಒಬಾಮಾ ಈಗ ಇರಾನ್ ಜೊತೆ ಯುದ್ಧ ಮಾಡ್ತಾರೆ. ಯಾಕೆ ಅಂದ್ರೆ ಒಬಾಮಾ ಈಗ ಸಾಲಿಡ್ ಆಗಿಲ್ಲ, ಅವ್ರಿಗೆ ಮಾತುಕತೆ ಮಾಡುವಂತ ಚಾಕಚಕ್ಯತೆ ಇಲ್ಲ, ಹಂಗಾಗಿ ಇರಾನ್ ಜೊತೆ ಯುದ್ಧ ಮಾಡ್ತಾರೆ ಅಂತ ಈ ಹಿಂದೆ ಇವರೇ ಟ್ವೀಟ್ ಮಾಡಿದ್ರು ಒಬಾಮಾ ವಿರುದ್ಧ. ಈಗ ಇರಾನ್ ವಿರುದ್ಧ ಯುದ್ಧ ಮಾಡ್ತಾ ಇರೋರು ಯಾರು? ಮಾತುಕತೆ ಮಾಡೋದಕ್ಕೆ ವಿಫಲರಾಗ್ತಾ ಇರೋರು ಯಾರು? ಇವರೇ. ಆ ಒಂದು ಸಾಲಿಡ್ನೆಸ್ ಇಲ್ಲದೆ ಇರೋದು ಯಾರಿಗೆ? ಇವ್ರಿಗೆ, ಟ್ರಂಪ್ಗೆ. ಇಡೀ ಪ್ರಪಂಚದಾದ್ಯಂತ ಜೋಕ್ ಆಗಿರೋದು ಯಾರು? ಟ್ರಂಪ್. ಇಡೀ ಪ್ರಪಂಚದಾದ್ಯಂತ ದಿನಕ್ಕೊಂದು ಹೇಳಿಕೆ ಕೊಡ್ತಾ ನಗೆಪಾಟಲಿಗೆ ಈಡಾಗಿರೋದು ಯಾರು? ಡೊನಾಲ್ಡ್ ಟ್ರಂಪ್. ಇಡೀ ಪ್ರಪಂಚದ ಜನ ಹುಚ್ಚ ಅಂತಿದ್ದಾರೆ. ಒಬ್ಬ ಹುಚ್ಚನ ಹುಚ್ಚಾಟಗಳಿಗೆ ಇಡೀ ಪ್ರಪಂಚ ನಲಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಹೀಗಾಗಿ ಒಂದು ವಿಕಿಪೀಡಿಯಾ ಈಗ ಯಾವ್ದಾದ್ರು ಒಬ್ಬ ಗಣ್ಯ ವ್ಯಕ್ತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಮಹತ್ವದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು ಅಥವಾ ವಿಚಾರಗಳಾಗಿರ್ಬೋದು, ಅದಕ್ಕೊಂದು ವಿಕಿಪೀಡಿಯಾ ಅಂತ ಇರುತ್ತೆ, ಗೊತ್ತಲ್ಲ? ಅದಕ್ಕೆ ಹೋದ್ರೆ ಆ ವಿಚಾರ ಅಥವಾ ವ್ಯಕ್ತಿಯ ಸಂಪೂರ್ಣ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಈಗ ಹೊಸದೊಂದು ವಿಕಿಪೀಡಿಯಾ ಶುರುವಾಗಿದೆ ಡೊನಾಲ್ಡ್ ಟ್ರಂಪ್. ಏನಂದ್ರೆ ಫಾಲ್ಸ್ ಆರ್ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಬೈ ಡೊನಾಲ್ಡ್ ಟ್ರಂಪ್ ಅಂತ. ನೀವು ಅದನ್ನ ಒತ್ತಿದ್ರೆ ಯಾವತ್ತು ಯಾವ್ಯಾವ ರೀತಿಯಾದಂತಹ ಸುಳ್ಳು ಸ್ಟೇಟ್ಮೆಂಟ್ ಗಳನ್ನ ಮತ್ತು ದಾರಿ ತಪ್ಪಿಸುವಂತ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಅಂತ ಒಂದು ವಿಕಿಪೀಡಿಯಾನೇ ರೆಡಿ ಆಗಿದೆಯಂತೆ ಟ್ರಂಪ್ದು. ನೋಡಿ, ವಿಶ್ವದ ಹಿರಿಯಣ್ಣ, ಎಲ್ಲಾ ದೇಶಗಳನ್ನ ನಿಯಂತ್ರಿಸೋ ಸ್ಯಾಂಕ್ಷನ್ ಮೇಲೆ ಸ್ಯಾಂಕ್ಷನ್ ಹಾಕುವಂತ ಹಿರಿಯಣ್ಣನ ಹುಚ್ಚಾಟಕ್ಕೆ ಏನೇನೆಲ್ಲ ಆಗ್ತಾ ಇದೆ ಅಂತ. ಇನ್ನು ಕರ್ನಾಟಕದ ದಾವಣಗೆರೆ